ನಮಸ್ತೆ. ಈ ವಿಡಿಯೋದಲ್ಲಿ ಕೈಮಾ ಸಾರು ಹಾಗೆ ಕೈಮಾ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕೈಮಾ ಸಾರು ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನೊಂದು ಕಡಾಯಿನಲ್ಲಿ ಎಣ್ಣೆ ಹಾಕಿ ಒಣಗಿರೋವಂಥ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಕೊಬ್ಬರಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕು. ನಾನಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾವು ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಅರಿಶಿನ ಹಾಗೆ ಧನಿಯಾ ಪೌಡರ್, ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಲವಂಗ, 1 ಚಕ್ಕೆ, ಸಣ್ಣ ಪೀಸ್ ಚಕ್ಕೆನ ಇದಕ್ಕೆ ಹಾಕ್ಕೊಂಡು ಇದನ್ನ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೀವು ಜಿಂಜರ್ ಗಾರ್ಲಿಕ್ ಹಾಗೆ ಕಟ್ ಮಾಡಿ ಹಾಕ್ಕೊಂಡ್ರು ನಡೆಯುತ್ತೆ. ಆಲ್ರೆಡಿ ಪೇಸ್ಟ್ ಇರೋದ್ರಿಂದ ನಾನು ಪೇಸ್ಟೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ಇವಾಗ ಕೈಮಾನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೈಂಡಿಂಗಿಗೋಸ್ಕರ ನಾನು ಸ್ವಲ್ಪ ಕಡಲೆಪಪ್ಪನ್ನ ತೊಗೊಂಡು ಫಸ್ಟಿಗೆ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಚೆನ್ನಾಗಿ ವಾಶ್ ಮಾಡಿರೋ ಅಂಥ ಕೈಮಾನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂಚೂರು ಕಾಳು ಮೆಣಸಿನ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಒಂದು ಚೂರು ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಈ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಪೇಸ್ಟ್ ಬಂದೇನಿಲ್ಲ, ಜಸ್ಟ್ ಒಂದು 2 ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪದು ಪೇಸ್ಟ್, ಅದನ್ನು ಹಾಕ್ಕೊಂಡು ಕೈಮಾನ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ಫುಲ್ ಸಾಫ್ಟ್ ಆಗಿರಬೇಕು. ಹಾಗೆ ನಮಗೆ ಅಲ್ಲಲ್ಲಿ ಅದು ಕೈಮಾ ಇದು ಅಂಗಡಿನಲ್ಲಿ ಕೊಡ್ತಾರಲ್ಲ, ಹಾಗಿರಬಾರ್ದು, ಎಲ್ಲ ಫುಲ್ ನೀಟಾಗಿ ಗ್ರೈಂಡ್ ಆಗಿರಬೇಕು. ಇದು ಗ್ರೈಂಡ್ ಆಗಿರೋದು ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಸಾರು ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸಣ್ಣ ವೆಸಲ್ ಇಟ್ಕೊಂಡು ಅದಕ್ಕೆ ಜಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾವು ಕೈಮಾ ಹಾಕೋದ್ರಿಂದ ಅದೇ ಆಯಿಲ್ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಎಣ್ಣೆ ಸೇರಿಸ್ಕೊಳ್ತಾ ಇಲ್ಲ. ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು ಚಿಕ್ಕ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಆಯಿಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಟೊಮ್ಯಾಟೊ ಚೆನ್ನಾಗಿ ಕುಕ್ ಆಗಬೇಕು. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ತುಂಬ ಪೇಸ್ಟ್ ಥರ ಆಗೋ ನೆಸೆಸರಿ ಇಲ್ಲ. ಜಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವೇನು ಮಸಾಲೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಿಕ್ಸ್ಚರ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇದು ಆ್ಯಡ್ ಮಾಡಿದ ತಕ್ಷಣ ನಾನು ನೀರು ಹಾಕೊಳ್ಳೋದಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಕುಕ್ ಇನ್ ದ ಸೆನ್ಸ್ ಅದು ಹಸಿ ವಾಸನೆ ಹೋಗಬೇಕು. ಈ ಟೈಮಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಂಡು ಇದು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಕ್ ಆಗಬೇಕು. ಲೈಕ್ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂಚೂರು ಕುಕ್ ಆದರೆ ಸಾಕು. ತುಂಬ ವೆಯ್ಟ್ ಮಾಡೋದೇನು ಬೇಕಿಲ್ಲ ನೀರು ಹಾಕೋದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ನಾನು ಇದು ಕುಕ್ ಆಗೋದಕ್ಕೆ. ಹಾಗೆ ಮಿಕ್ಸರ್ ಜಾರ್ನಲ್ಲಿ ಏನು ಸ್ವಲ್ಪ ಇರುತ್ತಲ್ಲ ಆ ಮಸಾಲೆ, ಅದಕ್ಕೇ ಒಂಚೂರು ನೀರು ಹಾಕ್ಕೊಂಡು ಆ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕುಕ್ ಆಗೋ ಟೈಮ್ನಲ್ಲಿ ನಾನೊಂದು ಬೌಲ್ನಲ್ಲಿ ನೀರು ತೊಗೊಂಡು ಆ ನೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಇಲ್ಲ, ಜಸ್ಟ್ ಒಂದು ಚಿಕ್ಕ ತುಂಡು ಹುಣಸೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ಹುಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಹೇಗಿದ್ದರೂ ಬಿಸಿ ಆಗಿರುತ್ತಲ್ಲ, ಇದನ್ನು ಸಾರಿಗೆ ಸೇರಿಸ್ಬೋದು. ಇನ್ಸ್ಟೆಡ್ ಆಫ್ ನಾವು ತಣ್ಣೀರನ್ನ ಸೇರಿಸೋ ಬದಲು ಈ ಹುಳಿ ನೀರನ್ನ ನಾನು ಸೇರಿಸ್ತೀನಿ. ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುಕ್ ಆಗಿದೆ. ನಾನು ತೆಗೆದು ನೋಡ್ತೀನಿ. ಓಕೆ, ಇದು ಬಾಯ್ಲ್ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾನು ಹುಳಿ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ನಿಮಗೆ ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ನೋಡಿ ಹಾಕ್ಕೊಳ್ತೀನಿ, ಒಂದೇ ಸರಿ ನೀರು ಸೇರಿಸ್ಕೊಳ್ಳೋಕೆ ಹೋಗಲ್ಲ. ಹಾಗೆಯೇ ನಾನು ಕೋಲ್ಡ್ ವಾಟರ್ ಕೂಡ ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಇನ್ಸ್ಟೆಡ್ ನಾನು ಏನಾದರೂ ಸೇರಿಸ್ಕೊಳ್ಬೇಕಂದ್ರೆ ಹಾಟ್ ವಾಟ್ರೇ ಸೇರಿಸ್ಕೊಳ್ತೀನಿ. ಬಿಕಾಸ್ ಕೋಲ್ಡ್ ವಾಟರ್ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಹೋಗಿಬಿಡುತ್ತೆ, ಅದಕ್ಕೋಸ್ಕರ. ಹಾಗೆ ರುಬ್ಬಿರೋ ಅಂಥ ಕೈಮಾನ ನಾನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಉಂಡೆ ಬಿಡೋ ಮುಂಚೆ ನಾನಿಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಉಪ್ಪು ಸೇರಿಸ್ತಾ ಇರೋದು, ಎಲ್ಲೂ ಸೇರಿಸಿಲ್ಲ. ಹಾಗೆ ಇವಾಗ ನಾವು ಏನು ಉಂಡೆಗಳು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದಾಗಿ ಸಾರೊಳಗಡೆ ಬಿಡ್ತಾ ಇದ್ದೀನಿ.
ಸೊ ಈ ಉಂಡೆಗಳನ್ನ ಸೇರಿಸ್ಬೇಕಾದ್ರೆ ನಾವು ಸ್ವಲ್ಪ ದೂರ ದೂರ ಸೇರಿಸ್ಕೊಳ್ಬೇಕು. ಸೊ ಹತ್ರ ಸೇರಿಸಿದ್ರೆ ಅಂಟ್ಕೊಂಡು ಬಿಡುತ್ತೆ, ಇಲ್ಲ ಹೊಡ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಪ್ಲೇಸ್ ಅಲ್ದಿರ ಸ್ವಲ್ಪ ದೂರ ದೂರ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಉಂಡೆಗಳನ್ನೆಲ್ಲ ಸೇರಿಸ್ಕೊಂಡು ಒಂದು 10 to 15 ಮಿನಿಟ್ಸ್, ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಆದರೂ ನಾವು ಇದನ್ನು ಬಾಯ್ಲ್ ಮಾಡಬೇಕು. ಬಿಕಾಸ್ ಕೈಮಾ ಹಾಗೆ ಹಾಕಿರೋದ್ರಿಂದ ಎಲ್ಲೂ ನಾವು ಕೈಮಾನ ಫ್ರೈ ಆಗಲಿ ಏನೂ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಇದು ಸಾರಲ್ಲೇ ಚೆನ್ನಾಗಿ ಬೇಯಬೇಕಾಗಿರೋದ್ರಿಂದ ಒಂದು 15 to 20 ಮಿನಿಟ್ಸ್ ಆದರೂ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಇದು ಚೆನ್ನಾಗಿ ರೆಡಿ ಆಗಿದೆ. ಹಾಗೆ ಉಂಡೆಗಳಂತೂ ಸ್ವಲ್ಪ ಕೂಡ ಬ್ರೇಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನೀವು ನೋಡ್ಬೋದು ಉಂಡೆಗಳು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಒಂದೇ ಒಂದು ಉಂಡೆ ಕೂಡ ಇದು ಬ್ರೇಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಕೈಮಾ ವಡೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಏನು ಕೈಮಾನ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ, ಅದೇ ಕೈಮಾನ ನಾನು ಒಂಚೂರು ತೆಗೆದಿಟ್ಕೊಂಡು ಅದಕ್ಕೆ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಂಡು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಆನಿಯನ್ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಇರುತ್ತೆ. ಸೊ ನೀವು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಒಂದೇ ಒಂದು ಗ್ರೀನ್ ಚಿಲ್ಲಿ ಇರುತ್ತಲ್ಲ, ಹಸಿರು ಮೆಣಸಿನ್ಕಾಯಿ, ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಇದು ನೀವು ನೋಡ್ಬೋದು ಸ್ವಲ್ಪ ಆನಿಯನ್ ಹಾಕಿದ ತಕ್ಷಣ ಸಾಫ್ಟ್ ಆಗುತ್ತೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ನಾವು ಇಮಿಡಿಯೇಟಾಗಿ ಮಾಡ್ಕೊಂಡು ಬಿಡ್ತೀವಲ್ಲ. ಸೊ ಹಾಗಾಗಿ ಇದು ಯಾವುದೇ ರೀತಿ ಏನು ನೀರು ಬಿಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ಹಾಗೆ ಬೇಕಾದರೆ ನೀವು ಈ ಟೈಮಲ್ಲಿ ಒಂದು ಚೂರು ಲಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು, ಬಟ್ ನಾನು ಇವಾಗ ಸೇರಿಸ್ಕೊಳ್ಳೋದಿಲ್ಲ. ಇವಾಗ ನಾನು ಆಲ್ರೆಡಿ ಪ್ಯಾನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದು ಹೀಟ್ ಆಗೋವರೆಗೂ ನಾವಿಲ್ಲಿ ಚಿಕ್ಕ ಚಿಕ್ಕ ವಡೆಗಳ ರೀತಿ ಮಾಡ್ಕೊಳ್ಳೋಣ. ಇದನ್ನು ನಾನು ತುಂಬ ದಪ್ಪ ಇಡ್ತಾ ಇಲ್ಲ, ಸ್ವಲ್ಪ ತೆಳುನೇ ಇಡ್ತಾ ಇದ್ದೀನಿ. ಬಿಕಾಸ್ ಕುಕ್ ಆಗಬೇಕಲ್ಲ. ಸೊ ಇಲ್ಲಿ ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಜಸ್ಟ್ ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತೆಳು ಹಾಗೆ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಾನು ತುಂಬ ದಪ್ಪ ಮಾಡ್ಕೊಂಡಿಲ್ಲ, ತೆಳು ಮಾಡಿಕೊಂಡ್ರೆ ತುಂಬ ಬೇಗನೂ ಕುಕ್ ಆಗುತ್ತೆ. ಹಾಗೆ ನಮಗೆ ಎಲ್ಲೂ ಹಸಿ ಅನಿಸೋದಿಲ್ಲ, ಎಲ್ಲ ಕಡೆ ಈವನ್ ಆಗಿ ಕುಕ್ ಆಗಿರುತ್ತಿದ್ದು. ಸೊ ನಾನು ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ವಡೆಗಳ ಶೇಪಲ್ಲಿ. ಸೊ ನೀವು ನೋಡ್ಬೋದು ನಾನು ಎಲ್ಲ ತುಂಬ ತೆಳುವಾಗೆ ಮಾಡ್ಕೊಂಡಿದ್ದೀನಿ, ಯಾವುದು ಕೂಡ ದಪ್ಪ ಇಟ್ಟಿಲ್ಲ. ಸೊ ಇದು ರೆಡಿ ಆದಮೇಲೆ ಒಂದೊಂದಾಗಿ ನಾವು ತವಾ ಮೇಲೆ ಇಡೋಣ. ಸೊ ಇದನ್ನು ರೌಂಡ್ ಶೇಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಪ್ಯಾನ್ ಕಾಯಕ್ಕೆ ಇಟ್ಟಿರೋದ್ರಿಂದ ಅದು ಚೆನ್ನಾಗಿ ಹೀಟ್ ಆಗಿದೆ. ನಾನಿಲ್ಲಿ ಜಸ್ಟ್ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಒಂದು ಸ್ವಲ್ಪ ನಾನು ಎಲ್ಲೆಲ್ಲಿ ವಡೆ ಇಡ್ತೀನಲ್ಲ ಆ ಪ್ಲೇಸ್ ಅಷ್ಟು ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂಚೂರು ಆಯಿಲ್ ಬಿಸಿ ಆದ ನಂತರ 1 by 1 ಕೈಮಾ ವಡೆಗಳನ್ನ ಇದ್ರ ಮೇಲೆ ಇಟ್ಟು ಎರಡೂ ಕಡೆ ರೋಸ್ಟ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಸಣ್ಣ ಮಾಡಿದ್ದೀನಿ ನಾನು, ತುಂಬ ತೆಳು ಮಾಡಿದ್ದೀನಿ, ಲೈಕ್ ದಪ್ಪ ಮಾಡಿಲ್ಲ. ಹಾಗಾಗಿ ತುಂಬ ಬೇಗ ಕುಕ್ ಆಗುತ್ತೆ, ಯಾವುದೇ ರೀತಿ ತುಂಬ ಟೈಮ್ ತೊಗೊಳ್ಬೇಕು ಆ ಥರ ಏನೂ ಇಲ್ಲ. ಸೊ ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ 10-15 ಮಿನಿಟ್ಸು ಬೇಡ, ಜಸ್ಟ್ ಒಂದು 6 to 7 ಮಿನಿಟ್ಸಲ್ಲಿ ಇದು ಕುಕ್ ಆಗಿಬಿಡುತ್ತೆ. ನಾನು ಇದೇ ಪ್ಯಾನಲ್ಲಿ ಹೇಗಿದ್ದರೂ ಆಯಿಲ್ ಹಾಕಿದ್ನಲ್ಲ, ಅದಕ್ಕೆ ಎಗ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ. ಸೊ ನೀವು ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸರ್ತಿ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಎಗ್ ಜೊತೆ ಈ ಥರ ರೋಸ್ಟ್ ಮಾಡಿಕೊಂಡು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆಲ್ರೆಡಿ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ಇವಾಗ ಎಗ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸೊ ನಾನು ಹಾಗೆ ಆಯಿಲ್ನ ಸ್ಪ್ರೆಡ್ ಆಗಿತ್ತಲ್ಲ, ಸೊ ಆಯಿಲ್ ಆಲ್ರೆಡಿ ಎಗ್ ಮೇಲೆ ಇರೋದ್ರಿಂದ ನಾನು ಮತ್ತೆ ಆಯಿಲ್ ಹಾಕ್ತಾಯಿಲ್ಲ, ಜಸ್ಟ್ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟನ್ನ ಎಗ್ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀವು ಮಾಡ್ಕೊಂಡು ಒಂದು ಸರ್ತಿ ರೋಸ್ಟ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಲೈಕ್ ರಸಮ್ ಜೊತೆ ಆಗಿರ್ಬೋದು, ಬೇಳೆ ಸಾರು ಜೊತೆ ಆಗಿರ್ಬೋದು, ನೀವು ಸೈಡ್ ಡಿಶ್ ಥರ ನೆಂಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಕೈಮಾ ವಡೆಗಳನ್ನ ಮತ್ತು ಎಗ್ನ ಎರಡೂ ಕಡೆ ನಾನು ರೋಸ್ಟ್ ಮಾಡಿ ಇಟ್ಕೊತೀನಿ. ಸೊ ಇವಾಗ ಒಂದು ಸೈಡ್ ಆಗಿದೆ, ನಾನು ಎಲ್ಲನೂ ಇನ್ನೊಂದು ಸೈಡ್ ತಿರುಗಿಸಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇವನ್ ಎಗ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಕೈಮಾನ ತಿರುಗಿಸ್ಕೊಳ್ತೀನಿ. ಸೊ ಈ ಥರ ಒಂದೊಂದಾಗಿ
ಎರಡೂ ಕಡೆ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೈಮಾ ವಡೆಗಳಾಗುತ್ತೆ. ಹಾಗೆ ನಾವು ಇದಕ್ಕೆ ಆನಿಯನ್ ಹಾಕಿರೋದ್ರಿಂದ ಅಂತೂ ಟೇಸ್ಟ್ ಸೂಪರಾಗಿರುತ್ತೆ. ಹಾಗೆ ಜಸ್ಟ್ 1 ಸ್ಪೂನ್ ಆಯಿಲ್ ಅಷ್ಟೇ ಹಾಕಿರೋದು ನಾವು, ಇದಕ್ಕೆ ಜಾಸ್ತಿ ಆಯಿಲ್ ಬೇಕು ಅಂತಲೂ ಇಲ್ಲ. ಸೊ ನೀವು ನೋಡ್ಬೋದು ಎಗ್ ಹಾಗೆ ಕೈಮಾ ವಡೆ ಎರಡೂ ಸೂಪರಾಗಿ ರೆಡಿ ಆಗಿದೆ. ಸೊ ಇವಾಗ ನಾವು ಪ್ಲೇಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನಿವತ್ತು ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಒಂದು ಪ್ಲೇಟಲ್ಲಿ ಮುದ್ದೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ರೈಸ್ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಕೈಮಾ ಸಾರು ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಕೈಮಾ ವಡೆಗಳನ್ನ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆಗೆ ಎಗ್ ಪೆಪ್ಪರ್ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಒಂದು ಸರಿ ಈ ರೀತಿ ಕೈಮಾ ತಾಲಿನ ರೆಡಿ ಮಾಡ್ಕೊಳ್ಳಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.